ಅಗಸೆ ಮಜ್ಜಿಗೆನ ನೀವು ಪ್ರತಿನಿತ್ಯ ಕುಡಿಯೋದ್ರಿಂದ ಏನೆಲ್ಲ ಲಾಭಗಳಿದೆ, ಹಾಗೆ ಯಾರೆಲ್ಲ ಕುಡಿಬೋದು, ಯಾರು ಕುಡಿಬಾರ್ದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಇನ್ನೇನಕ್ಕೆ ತಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಅಗಸೆ ಮಜ್ಜಿಗೆನ ಯಾವ ರೀತಿ ಮಾಡ್ಕೊಳೋದು ಅಂತೇಳಿ ನೋಡ್ಕೊಂಡು ಬರೋಣ. ಅದಾದ ನಂತರ ಇದರಲ್ಲಿ ಸಿಗುವಂತಹ ಉಪಯೋಗಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ. ಅಗಸೆ ಬೀಜ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಇದನ್ನ ಫ್ಲಾಕ್ಸ್ ಸೀಡ್ಸ್ ಅಂತ ಹೇಳಿ ಕೂಡ ಕರೀತಾರೆ. ಅಗಸೆ ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅಗಸೆ ಬೀಜನ ತೊಗೊಂಡಿದ್ದೀನಿ, ಫ್ಲಾಕ್ಸ್ ಸೀಡ್ಸ್ ಅಂತ ಕೂಡ ಕರೀತಾರೆ. ಸೊ ನಾನಿಲ್ಲಿ ಇದನ್ನ ಯಾವುದೇ ರೀತಿ ರೋಸ್ಟ್ ಮಾಡ್ಕೊಂಡಿಲ್ಲ, ಹಾಗೆ ಯಾವುದೇ ರೀತಿ ನೆನೆಸಿ ಕೂಡ ಇಡೋ ಆಗಿಲ್ಲ. ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೋಬೇಕಷ್ಟೇ, ಅದು ಬಿಟ್ಟರೆ ಇನ್ನು ಯಾವುದೇ ರೀತಿ ಇದನ್ನ ವಾಶ್ ಮಾಡೋ ಆಗಿಲ್ಲ. ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋವಷ್ಟು ಬೀಜ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆದರೆ 1 ಕಪ್ ಮಜ್ಜಿಗೆ ಆಗುತ್ತೆ. ನಿಮ್ಗೆ ಏನು ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇನ್ನೂ 1 ಸ್ಪೂನ್ನ ಆ್ಯಡ್ ಮಾಡ್ಕೋಬಹುದು. ನೆಕ್ಸ್ಟ್ ಇವಾಗ ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ನಾನು ಮೊಸರು ತೊಗೊಂಡಿದ್ದೀನಿ. ಆದಷ್ಟು ಹೆಲ್ತಿಯಾಗಿರೋ ಮೊಸರನ್ನ ತೊಗೊಂಡ್ರೆ ತುಂಬ ಒಳ್ಳೆಯದು. ಮನೆಯಲ್ಲೇ ಹೆಪ್ಪ ಹಾಕ್ಕೊಂಡು ಮೊಸರು ಮಾಡಿಕೊಂಡ್ರು ಕೂಡ ಅದು ಕೂಡ ಇನ್ನೂ ಒಳ್ಳೆಯದೇ. ಇವಾಗ ನಾನು ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ನನಗೆ 1 ಕಪ್ ಮಜ್ಜಿಗೆ ಸಾಕಾಗುತ್ತೆ, ಹಾಗಾಗಿ ಇಷ್ಟೇ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನೀರು ಹಾಕ್ಕೊಬೋದು. ನೋಡ್ತಿದ್ದೀರಲ್ಲ, ನಾನಿವಾಗ ನೆಕ್ಸ್ಟ್ ಸೋಸ್ಕೊಳ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಕುಡಿಯುವಾಗ ಗಂಟಲಲ್ಲಿ ಸಿಕ್ಕಾಕೊಳ್ಳುತ್ತೆ, ಹಾಗಾಗಿ ಸೋಸ್ಕೊಂಡ್ರೆ ಬೆಟರ್ ಅಂತ. ಶೋಧಿಸ್ಕೊಂಡ್ರೆ ರುಚಿಯಾದ ಫ್ಲಾಕ್ಸ್ ಸೀಡ್ಸ್ ಮಜ್ಜಿಗೆ ರೆಡಿ ಆಗುತ್ತೆ. ಪ್ರತಿದಿನ ಕುಡಿಯೋದ್ರಿಂದ ನಮ್ಮ ಡೈಜೆಷನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಹಾಗೆ BP ಶುಗರ್ ಏನಾದರೂ ಇದ್ದರೆ ಎಲ್ಲದನ್ನು ಕೂಡ ಕಂಟ್ರೋಲ್ ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಹಾರ್ಟ್ ಡಿಸೀಸ್ ಏನಾದರೂ ಇದ್ದರೆ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಡೈಲಿ ಇದನ್ನ ಸೇವಿಸೋದ್ರಿಂದ ಕ್ಯಾನ್ಸರ್ ಕೂಡ ನಾವು ತಡೆಗಟ್ಕೋಬಹುದು. ದೇಹದ ತೂಕ ಜಾಸ್ತಿ ಇದ್ದರೆ ನಮಗೆ ನಾನಾ ನಮೂನಿ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ತೂಕ ಇಳಿಸ್ಕೊಳ್ಳೋದಕ್ಕೂ ಕೂಡ ಈ ಜ್ಯೂಸ್ ತುಂಬಾ ಸಹಾಯ ಮಾಡುತ್ತೆ. ಹೊಟ್ಟೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಸ್ಕಿನ್ನಲ್ಲಿ ಕೂಡ ಯಾವುದೇ ರೀತಿ ಅಲರ್ಜೀಸ್ ಬರಲ್ಲ, ಹಾಗಾಗಿ ಇದ್ರ ಕುಡಿಯೋದ್ರಿಂದ ನಮ್ಮ ಡೈಜೆಷನ್ ಹೆಲ್ತ್ ಇಂಪ್ರೂವ್ ಆಗಿ ಸ್ಕಿನ್ ಕೂಡ ಕ್ಲಿಯರ್ ಆಗುತ್ತೆ. ಪಿಂಪಲ್ಸ್ ಇತ್ತು, ಮಾರ್ಕ್ಸ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಇದರಲ್ಲಿ ನಿಮಗೆ ಫ್ಲಾಕ್ಸ್ ಸೀಡ್ಸ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇದೆ. ಇದರಿಂದ ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ರೆ ಬಾಡಿಯಲ್ಲಿ ಅದು ಕೂಡ ತಡೆಗಟ್ಟುತ್ತೆ. ಹಾರ್ಮೋನ್ ಅಲ್ಲಿ ಇಂಬ್ಯಾಲೆನ್ಸ್ ಇದ್ರೆ ನೀವು ಜಸ್ಟ್ 5 ಡೇಸ್ ಇದನ್ನ ಕಂಟಿನ್ಯೂಸ್ ಆಗಿ ನೀವು ಕುಡಿತಾ ಬಂದ್ರೆ ನಿಮ್ಮ ಬಾಡಿಯಲ್ಲಿ ನೀವೇ ಚೇಂಜಸ್ ನೋಡಬಹುದು. ಇಷ್ಟೆಲ್ಲ ಹೆಲ್ಪ್ಫುಲ್ ಇರುವ ಫ್ಲಾಕ್ಸ್ ಸೀಡ್ಸ್ ಮಜ್ಜಿಗೆನ ನಾವು ಪ್ರತಿನಿತ್ಯ ಕುಡಿತಾ ಬಂದ್ರೆ ನಿಮ್ಮ ಬಾಡಿಯಲ್ಲಿ ನೀವೇ ಚೇಂಜಸ್ ನ ನೋಡ್ತೀರಾ. ಇದನ್ನ ಮಾರ್ನಿಂಗ್ ಟಿಫನ್ ಆದ್ಮೇಲೆ 1 ಗ್ಲಾಸ್ ಕುಡಿದ್ರೆ ಸಾಕು, ನಿಮ್ಮ ಬಾಡಿಯಲ್ಲಿ ನೀವು ಚೇಂಜಸ್ ನೋಡ್ತೀರಾ. ನೋಡಿದ್ರಲ್ಲ, ಇದಿಷ್ಟು ಫ್ಲಾಕ್ಸ್ ಸೀಡ್ಸ್ ಬಗ್ಗೆ ಮಾಹಿತಿ ಆಗಿತ್ತು. ತಮ್ಮೆಲ್ಲರಿಗೂ ಈ ವಿಡಿಯೋ ತುಂಬ ಉಪಯೋಗ ಆಗಿದೆ ಅಂತೇಳಿ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.